ಪಶ್ಚಿಮ ಬಂಗಾಳದಲ್ಲಿ ಏನೇನು ಅನಾಹುತಗಳಾಗಿದ್ದಾವೆ ಅದನ್ನ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ ಇವತ್ತು ನಾವು ಚುನಾವಣಾ ಆಯುಕ್ತರನ್ನ ನಾವು ಭೇಟಿ ಮಾಡಿರುವಂತದ್ದು. ಕೇಂದ್ರ ಚುನಾವಣಾ ಆಯೋಗ ತನ್ನ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದೆ. ಕತ್ತೆ ಕಾಯ್ತಾ ಇರ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಕತ್ತೆಗಳಿದ್ದಾವೆ, ಈ ಕಾಂಗ್ರೆಸ್ ಕತ್ತೆಗಳು ಇಡೀ ವ್ಯವಸ್ಥೆಯನ್ನ ಬುಡ ಮೇಲೆ ಮಾಡೋದಕ್ಕೆ ಹೊರಟಿದ್ದಾರೆ. ಮತದಾರ ಪಟ್ಟಿ ಪರಿಷ್ಕರಣೆಯನ್ನ ಹಾಳುಗಡೋದಕ್ಕೆ ಹೊರಟಿರುವಂತದ್ದು ಕಾಂಗ್ರೆಸ್ ಕತ್ತೆಗಳು. ಅದನ್ನ ಸರಿಪಡಿಸಬೇಕು ಅಂತೇಳಿ ನಾನು ಇವತ್ತು ಆಯುಕ್ತರಲ್ಲೂ ಕೂಡ ಮನವಿ ಮಾಡಿದ್ದೇವೆ. ನೋಡಿ, ನಮ್ಮ BLA 1 ಆಗ್ಲಿ ನಮ್ಮ BLA 2ಗಳ ಗಮನಕ್ಕೆ ಬರದೇನೆ ಶಾಸಕರ ಕಚೇರಿಯಲ್ಲಿ ಹೋಗಿ BLOಗಳು ಕೂತರೆ ಏನ್ ಮಾಡಬೇಕಾಗ್ತದೆ? ಇವತ್ತು ಮಸೀದಿ ಒಳಗಡೆ ಹೋಗಿ BLOಗಳು ಕೂತರೆ ನಮ್ಮ BLA 1 ಆಗ್ಲಿ BLA 2 ಏನ್ ಮಾಡಕ್ಕಾಗ್ತದೆ? ಆ ವಿಚಾರನೇ ಇವತ್ತು ನಾವು ಕಮಿಷನರ್ ಗಮನಕ್ಕೆ ತಂದಿರುವಂತದ್ದು. ನಮ್ಮ ಪಕ್ಷದ BLA 2 ಆಗ್ಲಿ BLA 1 ಗಮನಕ್ಕೂ ಕೂಡ ತರದೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಧಿಕಾರಿಗಳನ್ನ ಒತ್ತಾಯಪೂರ್ವಕವಾಗಿ ಮನಸೋ ವಿಚಾರನ ಬಳಸ್ಕೊಳ್ತಾ ಇದ್ದಾರೆ. ಅವರನ್ನ ಮಸೀದಿ ಕರ್ಕೊಂಡೋಗಿ, ಚೌಟುಗಳಿಗೆ ಕರ್ಕೊಂಡೋಗಿ, ಶಾಸಕರ ಕಚೇರಿಯಲ್ಲಿ ಕೂರಿಸ್ಕೊಂಡು ಈ ಪ್ರಾಸೆಸ್ ಅನ್ನ SIR ಅನ್ನ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಅಧಿಕಾರಿಗಳಿಂದ ಎನ್ಯುಮರೇಷನ್ ಫಾರ್ಮ್ ನ ಕಸ್ಕೊಂಡು ಅವರೇ ತೆಗೆದುಕೊಂಡೋಗಿ ಹಂಚತಕ್ಕಂತ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಎಲ್ಲವನ್ನೂ ಕೂಡ ಮಾನ್ಯ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ನೋಡ್ರಿ, ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದೇ ವ್ಯವಸ್ಥೆ. ಮನೆಗೆ ತೆರಳಿ BLOಗಳು, ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಮನೆಗೆ ತೆರಳಿ ನಮ್ಮ ಪಕ್ಷದ ಅಥವಾ ಬೇರೆ ಪಕ್ಷದ ಎಲ್ಲ BLA 2ಗಳು ಜೊತೆಲಿರ್ತಾರೆ ಬೂತ್ಗಳಲ್ಲಿ. ಅವ್ರ ಜೊತೆಲಿ ಹೋಗಿ ಮನೆಗೆ ಕೊಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಕರ್ತವ್ಯ ಇದೆ. ಅದು ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅನ್ನುವ ಕಂಪ್ಲೇಂಟ್ ಅನ್ನು ನಾವು ಕೂಡ ಮಾಡಿರುವಂತದ್ದು. ಮೊನ್ನೆ ಆಯುಕ್ತರಿಗೆ ನಾವು ವಿನಂತಿನೂ ಕೂಡ ಮಾಡಿದ್ದೇವೆ. ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ನಮ್ಮ ಈ ಕಂಪ್ಲೇಂಟ್ ಅನ್ನು ಅವ್ರ ಗಮನಕ್ಕೂ ಕೂಡ ತರಬೇಕು ಅಂತ ನಾವು ವಿನಂತಿ ಮಾಡಿದ್ದೇವೆ.